ಒಂದು ಗ್ರಾಮದಲ್ಲಿ ಗುರೂಜಿ ಇದ್ರು. ಅವರ ಮನೆಯಲ್ಲೊಂದು ಕೋಳಿ ಇತ್ತು. ಆ ದಿನ ಗ್ರಾಮದಲ್ಲಿ ದೇವರ ಜಾತ್ರೆ ನಡೆಯಬೇಕಿತ್ತು. ಜಾತ್ರೆಗೆ ತುಂಬ ಕೆಲಸ ಇರುವ ಕಾರಣ ಬೆಳಗ್ಗೆ ಗುರೂಜಿ ಕೋಳಿಗೆ ಅಕ್ಕಿ ಹಾಕಿ ಅದನ್ನು ಹಾವಳಿ ಬಳಿ ಬಿಟ್ಟು ಬರುತ್ತಾರೆ. ಆ ಕೋಳಿ ಹಳ್ಳಿಯವನೊಬ್ಬನ ಬಟಾಣಿ ತೋಟಕ್ಕೆ ಹೋಗಿ ತಿನ್ನಲು ಶುರುಮಾಡುತ್ತದೆ. ಇತ್ತ ಮೀನ್ವೈಲ್ ಜಾತ್ರೆಯ ಪಾಳಕಿ ಗ್ರಾಮದ ಬೀದಿಗಳಲ್ಲಿ ಸಡಗರದಿಂದ ಹೊರಡುತ್ತದೆ. ದಿನವೆಲ್ಲ ಹೀಗೆ ಹೋದುತ್ತದೆ. ಸಂಜೆ ಆಗುತ್ತಾ ಬಂದರೂ ಕೋಳಿ ಮನೆಗೆ ಹಿಂದಿರುಗುವುದಿಲ್ಲ. ಮುಂದಿನ ಬೆಳಿಗ್ಗೆ ಗುರೂಜಿ ಮತ್ತೊಂದು ಹಳ್ಳಿಯ ಮಠದಲ್ಲಿ ಪೂಜೆ ಮಾಡಲು ಹೊರಟು ಹೋಗುತ್ತಾರೆ. ಮನೆಯಲ್ಲಿ ಉಳಿದ ಗುರಮ್ಮ ಕಾಳಜಿ ಮಾಡಿ ಕೋಳಿಯನ್ನು ಹುಡುಕಲು ಹಳ್ಳಿಯ ಬೀದಿಗಳಲ್ಲಿ ಹೊರಡುತ್ತಾರೆ. ಅಷ್ಟರಲ್ಲಿ ಕಾಲಿಗೆ ಗಾಯವಾದ ಕೋಳಿ ಲಂಗಡಿಸುತ್ತಾ ಹಳ್ಳಿಯತ್ತ ಮರಡುತ್ತದೆ. ಹಾದಿಯಲ್ಲಿ ಗುರಮ್ಮಗೆ ಅದು ಸಿಕ್ಕಿಬಿಡುತ್ತದೆ. ಕೋಳಿಯ ಗಾಯವನ್ನು ನೋಡಿ ಆಕೆ ತುಂಬ ಬೇಸರಗೊಳ್ಳುತ್ತಾಳೆ. ಸವರಿ ಅದನ್ನು ಮನೆಗೆ ಕರೆದುಕೊಂಡು ಬರುತ್ತಾಳೆ. ನಂತರ ಹಳ್ಳಿಯ ಹರ್ಬಲ್ ವೈದ್ಯರು ಬಂದು ಕೋಳಿಗೆ ಔಷಧ ಹಾಕಿ ಪಟ್ಟಿ ಕಟ್ಟಿಕೊಡುತ್ತಾರೆ. ಆದರೂ ಗುರೂಜಿ ಗುರಮ್ಮ ಮನಸ್ಸಿಗೆ ತುಂಬಾ ನೋವಾಗುತ್ತದೆ.